ಇನ್ಸ್ಪೆಕ್ಟರ್ ಜಾನಿನಾದ್ರೂ ನೋಡಿದ್ರಾ? ಇಲ್ಲ ಸುಂದ್ರಿ ಮೇಡಮ್, ನಾವು ಒಂದೊಂದು ಕೇರಿಯು ಎರಡೆರಡು ಸಲ ಹುಡುಕಿತ್ತು, ಆರು ಸಿಕ್ಕಿಲ್ಲ. ರಾಕಿ ನಿಂತ್ಕೊಂಬಾರೆ. ಈ ಅಣ್ಣೆ ಅಪ್ಪನವರು ಎತ್ತಾಗ ಹೊಂಟೋದ್ರಪ್ಪ. ವಾ ಗೌಡ್ರೆ, ನಾನು ಇಲ್ಲೇ ಇದ್ದೀನಿ ಗೌಡ್ರೆ. ನೋಡಿ ಗೌಡ್ರೆ, ನನಗೋಸ್ಕರ ಎಲ್ಲರೂ ಹುಡುಕಿ ಹುಡುಕಿ ಬಿಸಿಲಲ್ಲಿ ಹೇಗೆ ಬಾಡೋಗಿದ್ದಾರೆ ಅಂತ. ಈಗಲಾದ್ರೂ ನಾನು ಸತ್ತೋಗಿದ್ದೀನಂತ ಹೇಳ್ಬಿಡಿ ಗೌಡ್ರೆ. ಗೌಡ್ರೆ ನೀವೇನ್ ಹೇಳಲ್ಲ. ಜಾನಿ ಎಲ್ಲಿದಾರಂತ ನಿಮಗೆ ಗೊತ್ತಾ? ನಂಗೇನು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಎಲ್ಲಿಂದ ಗೊತ್ತಿತ್ತು? ಮತ್ ಯಾಕೆ ಬಾವು ನಾ 7 ಕಿಲೋ ಅಂತ ಬರ್ಕೊಂಬಂದ್ರಿ? ಅದನ್ನೆಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಈಗ ಸಮಯ ಇಲ್ಲ. ಬನ್ನಿ ಅಣ್ಣ ಅಪ್ಪನವ್ರನ್ನ ಹುಡ್ಕೋ. ಲೇ ರಾಕಿ, ಗೌಡ್ರು ಯಾಕೋ ಹೀಗಾಡ್ತಾ ಇದ್ದಾರೆ? ಶಾರುಖ್ ಖಾನ್ ಸಿಕ್ಲಿಲ್ಲಲ್ಲ, ಅದಕ್ಕೆ ಫಿರೋಜ್ ಖಾನಿನ ಮಂಡೆ ಬೊಂಡು ಹಾಳಾಗಿದೆ. ಕಮಾನ್ ಸರ್ಚ್. ಶ್ರೀ ರಾಮಚಂದ್ರ ಗೌಡ ಪಾಪ ಮಧುರ್ ಅವ್ರ ಮುಖನ ನೋಡಕ್ ಆಯ್ತಾ ಇಲ್ಲ. ನೀನ್ ನೋಡ್ಬೇಡ, ಕಣ್ಣು ಮುಚ್ಕೊಂಡು ನಾನು ನೋಡ್ಕೋತೀನಿ. ಲೋ ಗೌಡ, ಇನ್ನೊಂದ್ಕಿತ್ತ ನೀನೇನಾದ್ರೂ ಬೇರೆ ಹೆಂಗ್ಸ್ನ ನೋಡ್ದೆ ಅಂತ ಗೊತ್ತಾದ್ರೆ ನಿನ್ ಕಣ್ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಇದೇನು ಪಾರು, ಇಷ್ಟು ದಿನ ಶ್ರೀ ರಾಮ ಚಂದ್ರ ಗೌಡ ಅಂತ ಕರೀತಿದ್ದೆ. ಇವತ್ತು ನೋಡಿದ್ರೆ ಎಲ್ಲನೂ ಬಿಟ್ಬಿಟ್ಟು ಲೋ ಗೌಡ ಅಂದ್ಬಿಟ್ಟಿಲ್ಲವಾ? ನಾನ್ ಹೇಳಿದ್ದ ಹಂಗಲ್ಲ ಶ್ರೀ. ನೀನ್ ಇನ್ನೊಂದ್ಕಿತ್ತ ಬೇರೆ ಹೆಂಗಸ್ನ ಹಂಗ್ ನೋಡ್ಬಾರ್ದು ಅಂತ ಹೇಳ್ದಿ. ತೊಂದ್ರೆ ಇಲ್ಲ. ಪಾಪ ಜಾನಿ ಅವರು ಅದೇನೋ ಫೋರಮ್ ಹೌಸ್ ಶುರು ಮಾಡ್ತೀನಿ ಅಂತ ಹೇಳ್ತಿದ್ರು. ಅದು ಫೋರಮ್ ಅಲ್ಲ, PVR ಅಲ್ಲ, ಫಾರ್ಮ್ ಹೌಸ್. ಹಿಡಿದ್ರೆ ಜಾಣ. ಅಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಹೇಳ್ದೆ ನಾಪತ್ತೆ ಆಗ್ಬಿಟ್ಟವ್ರಲ್ಲ. ಪಾಪ ಮಧುರ್ ಅವ್ರ ಮುಖವ ನೋಡಕ್ ಆಯ್ತಾ ಇಲ್ಲ. ನನಗೂ ಅಷ್ಟೇ ನೋಡು, ಈ ಸತ್ ಮಾತ್ರ ಲೋ ಗೌಡ ಅಂತ ಅನ್ಬೇಡ. ಅಲ್ಲ ಪಾರು, ಮಧುರ್ ಅವರು ಕಷ್ಟಪಟ್ಟು ದುಡ್ಕೊಂಬಂದು ಅಣ್ಣ ಅಪ್ಪನವ್ರನ್ನ ಸಾಕ್ತಾ ಇದ್ರು. ಅವರು ನೆಮ್ಮದಿಯಾಗ ಉಂಡ್ಕೊಂಡು ತಿನ್ಕೊಂಡು ಅಟ್ಟಿಲ್ ಬಿದ್ಕೊಳ್ಳೋದು ಬಿಟ್ಬಿಟ್ಟು ಅದೇನೋ ಹಾಕಕ್ ಹೋಗಿ ಅದೇನೋ ಸಿಗಾಕೊಂಡ್ರು ಅಂತಾರಲ್ಲ, ಹಂಗೆ ಮಾಡ್ಕೊಂಡ್ಬಿಟ್ರು. ಇದೆಲ್ಲ ಅಪ್ಪನಿಗೆ ಬೇಕಿತ್ತಾ? ನಿಮಗ್ ನಿಮ್ ಜೊತೆಗಾರ ಜಾನಿ ಕಾಣಿಸ್ತಿಲ್ಲ ಅನ್ನೋದಕ್ಕಿಂತ ಮಧುರ್ ಅವ್ರ ಮೇಲೆ ಕಾಳಜಿನ ಜಾಸ್ತಿ ಆಗದೆ. ನಮಗೇನೋ ಹಂಗಿಲ್ಲಪ್ಪ, ನೀ ಹಂಗೆ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಶ್ರೀ, ಜಾನಿ ಅವ್ರನ್ನ ಹೆಂಗಾದ್ರೂ ಮಾಡಿ ಹುಡ್ಕೊಡವು. ಹೆಂಗು ಮಾಡಿ ಹುಡುಕೋದು? ಈಗ ಹುಡುಕ್ತಾ ಇಲ್ವಾ? ಸಿಕ್ಲಿಲ್ಲ ಅಂದ್ರೆ ಎಲ್ಲಿ ಹುಡುಕೋದು? ಗೌಡ್ರೆ, ಯಾಕ್ರಿ ಸುಳ್ಳು ಹೇಳ್ತೀರಾ? ನನ್ನಿಂದನೇ ಅಣ್ಣಯ್ಯಪ್ಪ ಅವ್ರು ಸತ್ತಿದ್ದು ಅಂತ ನಿಜ ಒಪ್ಕೊಂಬಿಡಿ. ಆಗಲ್ಲ 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 ಆಗಲ್ಲ, ನಾ ಹೇಳಲ್ಲ. ಬಾವು, ಏನಾಗಿದ್ದು ನಿಮ್ಗೆ? ಯಾಕೆ ಒಬ್ರೊಬ್ರೆ ಅರ್ಚ್ಕೊಂಡಿರಿ? ಹಂಗೇನಿಲ್ವಲ್ಲ. ಪಾಪ ಜಾನಿ ಅವ್ರು ಕಳ್ದೋಗಿರೋದನ್ನ ಸಾನೆ ಮನ್ಸ್ ಕೊಚ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನೀವ್ ಹಿಂಗೆಲ್ಲ ಆಡ್ತಾ ಇರೋದು. ನೋಡಿ ಗೌಡ್ರೆ, ನಿಮ್ಮ ಬಗ್ಗೆ ಏನೇನೋ ತಿಳ್ಕೊಂಬಿಟ್ಟಿದ್ದಾರೆ. ಪಾಪ ಅವ್ರಿಗೇನು ಗೊತ್ತು ನೀವೇ ನನ್ನನ್ನು ಸಾಯಿಸಿದ್ದು ಅಂತ. ನಾನು ಯಾವಾಗ ನಿಮ್ಮನ್ನು ಸಾಯಿಸ್ತಿ? ಬಾವು, ನೀವ್ ಯಾರನ್ನ ಸಾಯಿಸಿದ್ರಿ? ಅದು ಪರು ಅಣ್ಣಪ್ಪನವ್ರನ್ನ ಕಳ್ಕೊಂಡ್ಬಿಟ್ಟಿನಲ್ಲ, ಆ ದುಃಖದಲ್ಲಿ ನಾ ಯಾರು ಮಾತಾಡ್ತವನೆ ಅಂತ ನನಗೆ ಗೊತ್ತಾಯ್ತಲ್ಲ. ನನಗ್ ಸಿಕ್ಕೇ ಸಿಗ್ತಾರೆ. ನಾನು ಬ್ಯಾಂಗ್ಳೂರ್ ಹೋಗಿ ಅವ್ರನ್ನ ಹುಡುಕ್ತೀನಿ. ಮಧುರ ಅವರ ಮಧು ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನನ್ ಕಡ್ಲು ನನಗ್ ಚಂದಾಗೆ ಕಾಣಿಸ್ತಾ ಇದೆ. ಅಣ್ಣಪ್ಪನವ್ರು ನೋಡಿದ್ರೆ ನಾ ಸತ್ತೋಗಿನಿ ಹುಡುಕ್ಬೇಡಿ ಅಂತಾರೆ. ಇವ್ರು ನೋಡಿದ್ರೆ ನಾ ಏಳ ಮಾತನ್ನೇ ಕೇಳಲ್ಲ. ಈ ಸತ್ತವ್ರನ್ನ ಎಲ್ಲಿ ಹುಡುಕೋದು? ಸ್ಮಶಾನದಲ್ಲಿ. ಗೌಡ್ರೆ, ಬನ್ನಿ ಮಾತ್ರ ಟೀಚರ್, ಬನ್ನಿ. ಇದ್ಯಾಕೆ ಗೌಡ್ರೆ ಎಷ್ಟೊಂದು ಡಲ್ ಆಗಿದ್ದೀರಾ? ಇನ್ನೇನು ಮಾಡಲಿ ಟೀಚರ್, 3 ದಿವಸದಿಂದ ಜಾನಿ ಮುಖ ನೋಡಿದೆ. ನಿಮ್ಮ ಮುಖ ಸೋರೆಕಾಯ್ದಂಗೆ ಆಗಿದೆ. ಇಂಥ ಮುಖ ನೋಡಿಕೊಂಡು ನಾನು ಹೇಗಿರಲಿ? ಇದೇನಿದು ಗೌಡ್ರೆ, ನೀವು ನನಗೆ ಧೈರ್ಯ ತುಂಬ್ತೀರಾ ಅನ್ಕೊಂಡ್ರೆ ನೀವೇ ಕೊರಗ್ತಿದ್ದೀರಾ. ವಿಧಿ ಇಲ್ಲ ಟೀಚರ್. ನನಗೂ ಬೇರೆ ದಾರಿ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಈ ಊರು ಬಿಟ್ಟೆ ಹೋಗ್ತಿದ್ದೀನಿ. ಯಾಕೆ ಟೀಚರ್, ಏನಾಯ್ತು? ಇನ್ನು ಏನು ಆಗ್ಬೇಕಿದೆ ಗೌಡ್ರೆ, ಜಾನಿ ಬರಲ್ಲ ಅಂದ್ರು ಬಲ್ವಂತ ಮಾಡಿ ಇಲ್ಲಿ ಕರ್ಕೊಂಡು ಬಂದೆ. ಆದ್ರೆ ಇಲ್ಲಿ ಅವರೇ ಮಿಸ್ ಆಗೋಗಿದ್ದಾರೆ. ಪಾರು ಗೌಡ್ರೆಲ್ಲ ಏನೇನೋ ಹೇಳಿ ನನಗೆ ಭಯ ಹುಟ್ಟಿಸ್ತಿದ್ದಾರೆ. ಅದಕ್ಕೆ ನಾನಿಲ್ಲಿರಲ್ಲ. ನೀವು ಹಂಗೆ ಹೇಳ್ಬೇಡಿ ಟೀಚರ್, ನನಗೆ ತುಂಬ ನೋವಾಗುತ್ತೆ. ಅವರಿಬ್ರು ಜಾನಿ ಬಗ್ಗೆ ಏನಂದ್ರು? ಅದು ಜಾನಿ ಸತ್ತೋಗಿರೋ ಥರ ಅವ್ರ ಕನಸು ಬೀಳ್ತಿದ್ಯಂತೆ. ನಮ್ಮ ಜಾನಿ ಗಟ್ಟಿ ಕುಳ, ಅವ್ರಿಗೆ ಇಷ್ಟು ಬೇಗ ಸಾವು ಬರಲ್ಲ ಬಿಡಿ. ಆದ್ರೂ ಅವ್ರು ಯಾಕೆ ನಂಗೆ ಸಿಗ್ತಿಲ್ಲ? ಯೋಚನೆ ಮಾಡಬೇಡಿ,
ನಿಮ್ಗೋಸ್ಕರ ಇನ್ನೊಂದ್ಸರಿ ಊರಲ್ಲಿ ಹುಡುಕ್ಸ್ತೀನಿ. ಬೇಡ ಬಿಡಿ ಗೌಡ್ರೆ, ಸುಮ್ಮನೆ ನಿಮಗೆ ಯಾಕೆ ತೊಂದ್ರೆ? ನಾನು ಬ್ಯಾಂಗ್ಳೂರಿಗೆ ಹೋಗ್ಬಿಡ್ತೀನಿ, ಅವ್ರು ಅಲ್ಲಿಗೆ ಹೋಗಿರ್ಬೋದು. ಜೇಬಲ್ 4 ಆಣೆ ಇಲ್ದಿದ್ರು ಬೆಂಗಳೂರಿಗೆ ಹೆಂಗ್ ಹೋಗ್ತಾರೆ? ನನಗೆ ಒಂದಿನ ಟೈಮ್ ಕೊಡಿ. ಆತಳ ಸುತಳ ಪಾತಾಳ ತಳತಳ ಎಲ್ಲೇ ಅಡಗಿದ್ರು ಸರಿ, ಅವ್ರನ್ನ ಕರ್ಕೊಂಬಂದು ನಿಮ್ಮ ಎದುರುಗಡೆ ನಿಲ್ಸೋ ಜವಾಬ್ದಾರಿ ನಂದು. ಪ್ರತಿ ಸಲ ಹೀಗೆ ಹೇಳಿ ಹೇಳಿ ಆಮೇಲೆ ಸುಮ್ಮನಾಗ್ಬಿಡ್ತೀರಾ. ಈ ಸಲ ನನ್ನ ನಂಬಿ ಟೀಚರ್, ಇನ್ನು 24 ಗಂಟೆಲಿ ಅವ್ರನ್ನ ಕರ್ಕೊಂಬಂದು ನಿಮ್ಮ ಎದುರುಗಡೆ ನಿಲ್ಲಿಸ್ತೀನಿ. ಅಕಸ್ಮಾತ್ ನೀವೇನಾದ್ರೂ ಕರ್ಕೊಂಡು ಬರಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಊರ್ ಬಿಟ್ಟು ಹೋಗ್ತೀನಿ. ಜಾನಿ 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 ಎಲ್ಲೋದಪ್ಪ ಇವನು ಸಿಗ್ಲಿಲ್ಲ ಅಂದ್ರೆ ಮೊದಲು ಟೀಚರ್ ನನಗ್ ಸಿಗ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನೋಡಿದ್ರೆ ಊರ್ ಬಿಟ್ಟೋಗೋ ಮಾತಾಡ್ತಾ ಇದಾರೆ. ಈ ನಾಲಾಯಕ್ನ ಎಲ್ಲಿ ಅಂತ ಹುಡ್ಕೋದಪ್ಪ? ಮಧುರಾ ಟೀಚರ್ ನನ್ನ ಕೈ ತಪ್ಪೋಗೋದಂತೂ ಗ್ಯಾರಂಟಿ. ಮಧುರ ಅವ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ನಿಮಗ್ ಕೊಟ್ಟ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ಜಾನಿ ಅವರು ಎಲ್ಲಿ ಹುಡ್ಕೋದ್ರು ಸಿಗ್ಲಿಲ್ಲ. ಇದನ್ನ ಹೇಳಕ್ ಇಷ್ಟ ದಿನ ಬೇಕಾಯ್ತಾ? ನಾನು ಈಗ್ಲೇ ಊರಿಗೆ ವಾಪಸ್ ಹೋಗ್ತೀನಿ. ಮಧುರ ಅವ್ರೆ ಒಸಿ ತಾಳ್ಮೆ ತಗೊಳ್ಳಿ. ಹೇಗ್ ತಾಳ್ಮೆ ತಗೊಳ್ಳಿ ಪಾರು? ಈ ಊರಿಗೆ ಬಂದು ನನ್ನ ಹಬ್ಬಿನ ಕಳ್ಕೊಂಡ್ಬಿಟ್ಟೆ. ಬ್ಯಾಂಗ್ಳೂರ್ ಹೋಗಿದಾರ, ಹೋಗಿ ನೋಡ್ತೀನಿ. ಮಧುರ ಅವ್ರೆ ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಅಣ್ಣಪ್ಪನವ್ರು ಸಿಕ್ಕಾಯ್ತು. ಜಾನಿ, ಇಷ್ಟ್ ದಿನ ಎಲ್ಲಿ ಹೋಗಿದ್ರಿ ಜಾನಿ? ನಾನೆಲ್ಲೂ ಹೋಗಿರ್ಲಿಲ್ಲ ಮಧು. ಈ ಗೌಡ್ರು ಅವ್ರ ತೋಟದ ಮನೇಲಿ ನನ್ನನ್ನು ಕೂಡ ಹಾಕಿದ್ರು. ಜಾನಿ ಏನ್ ಹೇಳ್ತಿದ್ದೀರಾ? ಹೌದು ಮಧು, ಇಷ್ಟ ದಿನ ಅವ್ರ ತೋಟದ ಮನೇಲಿ ನನ್ನ ಕೂಡ ಹಾಕಿದ್ರು. ಯೋ ಊರ್ಗೌಡ, ಮಳ್ಳನಂತೆ ಜೊತೆಲಿ ಇಟ್ಕೊಂಡು ಇಂಥ ಕೆಲಸ ಮಾಡಿದ್ಯಾ? ಗೌಡ್ರೆ ಯಾಕೆ ಹೀಗ್ ಮಾಡಿದ್ರಿ? ಅದು ಮಧುರ ಟೀಚರ್ ನಾನು ಬೇಕು ಬೇಕು ಅಂತ ಮಾಡ್ಲಿಲ್ಲ. ನೀವೇನ್ ಶಿವ ಬೇಡ ಬೇಡ ಅಂತ ಮಾಡ್ಬಿಟ್ರಿ? ಅಣ್ಣಪ್ಪನವ್ರೆ ನೀವ್ಯಾಕೆ ಸುಮ್ಮನೆ ನಿಂತಿದಾರಿ? ಗೌಡ್ರು ಏನ್ ಮಾಡಿದ್ರು ಅಂತ ಮಧುರ ಅವ್ರ ಹೇಳಿ. ಮಧು, ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇವ್ರ ಹತ್ರ ಸ್ವಲ್ಪ ಸಾಲ ತಗೊಂಡಿದ್ದೆ. ನನ್ನ ಬ್ಯಾಡ್ ಲಕ್ಕು, ನಾನು ಯಾರನ್ನ ನಂಬಿ ದುಡ್ಡು ಕೊಟ್ಟನೋ ಅವ್ರು ನನ್ನನ್ನು ಯಾಮಾರಿಸ್ಬಿಟ್ಟು ದುಡ್ಡು ತಗೊಂಡು ಓಡೋಗ್ಬಿಟ್ರು. ಮಧುರ ಅವ್ರೆ ಈ ಗೌಡ್ರು ಅದೇ ನೆಪ ಇಟ್ಕೊಂಡು ನಾನು ದುಡ್ಡು ಕೊಡೋವರೆಗೂ ಅಣ್ಣಪ್ಪನವರು ಜೀತಾಳಾಗಿರ್ಬೇಕು, ಇಲ್ಲ ಅಂದ್ರೆ ಊರವ್ರ ಮುಂದೆ ಮರ್ಯಾದೆ ತೆಗಿತೀನಿ ಅಂತ ಅವ್ರ ತೋಟದ ಮಧ್ಯದಲ್ಲಿರೋ ಮಿಷಿನ್ ಮನೇಲಿ ಕೈ ಕಾಲು ಕಟ್ಟಿ ಕೂಡಾಕ್ಬಿಟ್ಟಿದ್ರು. ನಾನು ಆ ಮಿಷಿನ್ ಮನೆ ತಗೊಂಡು ಹೋದ್ನಾ, ಜೊತೆ ಕರ್ತಿದ್ರೆ ನಾನು ಬರ್ತಿದ್ನ. ಅಣ್ಣಪ್ಪನವ್ರು ಬಾಯಿ ಬಡ್ಕತ್ತಾ ಇದ್ರು, ಬುಡ್ಸ್ಕೊಂಬಂದ್ಬಿಟ್ಟಿ. ಗೌಡ್ರೆ ಇವ್ರು ಹೇಳ್ತಿರೋದ್ ನಿಜಾನಾ? ಹೇಳಿದ್ದಲ್ಲ ದಿಟ್ಟನೆ, ಆದ್ರೆ ಇವ್ರಿಗೆ ದುಡ್ಡಿನ ಮೇಲೆ ತಿಳಿಸ್ಕೊಡ್ಬೇಕು ಅಂತ ಹಿಂಗ್ ಮಾಡ್ದೆ ಮಧುರ ಟೀಚರ್. ಇದಕ್ಕೆಲ್ಲ ಮುಖ್ಯ ಕಾರಣ ಈ ಗೌಡನೇ. ಇವ್ರು ಹೇಗೆ ಕಾರಣ ಆಗ್ತಾರೆ? ಇವರು ಜಾನಿ ಅವ್ರನ್ನ ಮಾತ್ಕು ನಾಲಾಯಕು ಅಂತಿದ್ರು. ಅದಕ್ಕೆ ಬಿಸ್ನೆಸ್ ಮಾಡ್ಲಿ ಅಂತ ಕಾಸು ಕೊಟ್ಟೆ. ಯಾರೋ ಮಾಡಿರೋ ತಪ್ಪಿಗೆ ಹಿಂಗಾಗೋಯ್ತು. ಗೌಡ್ರೆ ನನ್ ಜಾನಿ ನೀವ್ ಇಷ್ಟೆಲ್ಲ ಅವಮಾನ ಮಾಡಿದ್ ನಿಜಾನಾ? 200% ನಿಜ ಮಧು. ಅಣ್ಣಪ್ಪನವ್ರೆ ಜೊತೆಗಾರರು ಅಂದ್ಮೇಲೆ ಒಂದ್ ಮಾತು ಹೋಯ್ತದೆ, ಒಂದ್ ಮಾತು ಬರ್ತದೆ. ಅದಕ್ಕೆ ನೀವ್ಯಾಕೆ ಪಟ್ಟಿ ತಲೆ ಕೆಡ್ಸ್ಕೊಂಡ್ರಿ ಬುಡಿ? ಗೌಡ್ರೆ ಮಾಡೋದೆಲ್ಲ ಮಾಡಿ ಈಗ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ಬೇಡಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ನಿಮ್ಮಿಬ್ರಲ್ಲಿ ಯಾರಾದ್ರೂ ನನ್ ಜಾನಿಗೆ ಅವಮಾನ ಮಾಡಿದ್ರೆ ನಿಮ್ಮಿಬ್ರ ಜೊತೆ ನನ್ ಸಾಯೋವರೆಗೂ ಮಾತಾಡಲ್ಲ. ಮಧುರಾ ಟೀಚರ್, ಮಧುರಾ ಟೀಚರ್. ಓ, ಏನಿದು ತಾತಂದ್ರಿಬ್ರು ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಅಜ್ಜಿ ಇದ್ರೆ ನೋಡ್ಕೊಂಡು ಹೋಗೋಣ ಅಂತ. ಬಾಯ್ ಗಕ್ಕಿ ಕಾಳು ಹಾಕಿಸ್ಕೊಳ್ಳೋ ವಯಸ್ಸಾಯ್ತು, ಕಣ್ಣಾಡ್ಸೋ ಮಾತಾಡ್ತೀರೇನ್ರಿ? ಹೇಗ್ ವಯಸ್ಸಾಗಿದೆ ಮನ್ಸ್ಗಲ್ಲ. ಒಂದ್ಸರಿ ತೊಡೆ ತಟ್ಟಿದ್ರೆ ಅಂಗನವಾಡಿ ತೆರಿಬಹುದು. ಯಾಕೆ? ಹುಟ್ಟಿರೋ ಮಕ್ಳನ್ನ ಸೇರ್ಸಕ್ಕೆ. ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದನ್ನ ನೀವೇನ್ ಹೇಳ್ಬೇಕಾಗಿಲ್ಲ, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಬುದ್ಧಿ ಇಲ್ಲ ಅಂತೀರೇನ್ರಿ? ಈ ರೀತಿ ಎಲ್ಲ ಮಾತಾಡ್ಬಿಟ್ಟು ಯಾಕೆ ಬಂದ್ರಿ ಅಂತ ಹೇಳಿ. ಮೊದಲ ಟೀಚರ್ ಬೇಕಾಗಿತ್ತು. ಸ್ನಾನಕ್ಕೆ ಹೋಗಿದ್ದಾಳೆ, ಬರೋದ್ ಲೇಟ್ ಆಗುತ್ತೆ. ನಾವು ಕಾಯ್ತೀವಿ. ಇಲ್ಲಿ ಯಾಕ್ರಿ ಕಾಯ್ತೀರಾ? ಸ್ಕೂಲ್ಗೆ ಬರ್ತಾಳೆ, ನಡೀರಿ. ಗುಂಪಲ್ ಪ್ರಸಾದ ತಗೊಂಡ್ರೆ ಕೈ ತುಂಬಾ ಸಿಗುತ್ತೆ, ಪ್ರತ್ಯೇಕವಾಗಿ ಪ್ರಸಾದ ತಗೊಂಡ್ರೆ ಹೊಟ್ಟೆ ತುಂಬಾ ಸಿಗುತ್ತೆ. ಅಲ್ಲಿ ಜನಸಂಖ್ಯೆ ಜಾಸ್ತಿ, ಅದಕ್ಕೆ ನಾವ್ ಇಬ್ಬರೇ ಬಂದ್ವಿ. ಮಧುರ ಟೀಚರು ಏನೋ ಬರ್ಕೊಂಬರಕ್ ಹೇಳಿದಾರೆ, ಅದ್ ಸರಿಯಾಗಿದ್ರೆ 5 ನಕ್ಷತ್ರ ಕೊಡ್ತಾರೆ. ನಾನು 10 ನಕ್ಷತ್ರ ಕೊಡ್ತೀನಿ, ಕೊಡ್ರಿ ಇಲ್ಲಿ. ಕೊಡ್ರಿ. ಏನ್ರಿ ಇದು? ಅಲ್ಲ, ನಾವು ಅದನ್ನೇ ಹೇಳಿದ್ದು. ಮತ್ತೆ ಮತ್ತೆ ಅದನ್ನೇ ಹೇಳ್ತಿರಲ್ರಿ. ಮಧುರಾ ಟೀಚರ್ ಹೇಳ್ಕೊಟ್ಟಿರೋದೇ ಹಿಂಗೆಯ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳೋದಕ್ಕೆ ಏನ್ ಎಮ್ಮೆ ಇಸ್ದಂಗೆ ಅನ್ಕೊಂಡ್ರ? ಸಾಮೆ, ಕುಂತಿರೋ ಕಂಪ್ಯೂಟರ್ನ ಯಾರು ಬೇಕಾರೋ ಕುಟ್ಬೋದು, ಆದ್ರೆ ಕುಂತಿರೋ ಎಮ್ಮೆನ್ ಎಪ್ಸಕ್ಕೂ ಸಾನೆ ಟ್ಯಾಲೆಂಟ್ ಬೇಕು. ಹೇಳೋ, ನಿನ್ ಗೌಡ ಏನ್ ತಪ್ಪು ಮಾಡ್ದ ಹೇಳೋ? ಊರಿನ ಹೆಂಗಸರು ಸಾಲ ಕೇಳ್ಕೊಂಡು ಗೌಡ್ರ ಹತ್ತಿ ಚೋರಿಗೆ ಬರ್ತಾರಲ್ಲ,
ಅವ್ರ ಕೈಯಲ್ಲಿ ದುಡ್ಡಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಗೌಡ್ರೆ ಏನ್ ಮಾಡ್ತಿದ್ದೀರಾ? ಬಾಗ್ಲಾಗ್ತಾ ಇದ್ದೆ